ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಭಕ್ತಿ ಪರಂಪರೆಯಲ್ಲಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಸಂತ ಮಹಾಂತರಲ್ಲಿ ಆಧ್ಯಾತ್ಮಿಕ ಕೀರ್ತಿಯನ್ನು ಬೆಳೆಸಿರುವ ಕನ್ನಡ ನಾಡಿನ ಹೆಮ್ಮೆಯ ಹುಬ್ಬಳ್ಳಿ ಶ್ರೀಮಠದ ಕೊಡುಗೆ ಹಾಗೂ ಆಧ್ಯಾತ್ಮ ಪರಂಪರೆಯ ನಂದದೀಪವಾದ ಸದ್ಗುರು ಶ್ರೀ ಸಿದ್ಧಾರೂಢರು ಹಾಗೂ ಅವರ ಪರಮ ಶಿಷ್ಯರಾದ ಗುರುನಾಥ ರೂಢರ ಆಧ್ಯಾತ್ಮ ಪರಂಪರೆ ನಾಡಿನ ಕೀರ್ತಿ ಕಳಸ ಎಂದು ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಶ್ರೀ ಮಠದ ಧರ್ಮದರ್ಶಿಗಳು ಹಾಗೂ ಹೆಸರಾಂತ ಲೆಕ್ಕ ಪರಿಶೋಧಕರು ಆದ ಚೆನ್ನವೀರ ಮುಂಗುರುವಾಡಿ ತಮ್ಮ ಅಭಿಪ್ರಾಯವನ್ನ ಅಭಿಮತಗೊಳಿಸಿದರು. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಸ್ಥಳೀಯ ಸದ್ಗುರು ಶ್ರೀ ಚನ್ನ ಋಷಭೇಂದ್ರ ದೇವರ ಕೊಂಡಜ್ಜನವರ ಲೀಲಾ ಮಠದಲ್ಲಿ ಜರುಗಿದ ಶ್ರೀ ಸಿದ್ಧಾರೂಢರ ಜ್ಯೋತಿ ಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸದ್ಗುರು ಸಿದ್ಧಾರೂಢರು ಹಾಗೂ ಸದ್ಗುರು ಶ್ರೀ ಚನ್ನ ಋಷಭೇಂದ್ರ ದೇವರ ಕೊಂಡಜ್ಜನವರು ಸಮಕಾಲೀನ ಸಾಧು ಸಂತರು. ಅವರು ಬಯಸಿದ್ದು ಭಕ್ತರ ಉದ್ಧಾರವೇ ಹೊರತು ಮತ್ತೊಂದಿಲ್ಲ. ತಮ್ಮ ಇಡೀ ಜೀವನವೆಲ್ಲ ಭಕ್ತಿ ಪರಂಪರೆಯಲ್ಲಿ ಸವಿಸಿ ಪವಾಡವನ್ನ ಮಾಡುತ್ತಾ ಆಧ್ಯಾತ್ಮ ಕೀರ್ತಿಯನ್ನ ಹೆಚ್ಚಿಸಿದವರು ಎಂದು ಅನೇಕ ಸಂಗತಿಗಳೊಂದಿಗೆ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಆಶೀರ್ವಚನವನ್ನ ನೀಡಿದ ಇಂಚಲ ಶ್ರೀಮಠದ ಕಾರ್ಯಾಧ್ಯಕ್ಷರು ಆದ ಪರಮ ಪೂಜ್ಯ ಶ್ರೀ ಪೂರ್ಣಾನಂದ ಭಾರತಿ ಮಹಾಸ್ವಾಮೀಜಿಗಳು ಮಾತನಾಡಿ, ಸದ್ಗುರು ಸಿದ್ಧಾರೂಢರು ಸದ್ಗುರು ಅನೇಕ ಭಕ್ತರ ಮನೆ ಮನೆಯಲ್ಲಿ ಇಂದಿಗೂ ವಾಸವಾಗಿದ್ದಾರೆ. ಅವರ ಲೀಲಾಮಯ ಜಗತ್ತಿನಲ್ಲಿ ಲೀನರಾದವರು ಅದ್ಭುತ ಭವಿಷ್ಯವನ್ನ ಹುಬ್ಬಳ್ಳಿ ಶ್ರೀಮಠದಲ್ಲಿ ಇದ್ದಂತಿದ್ದು ಇಡೀ ವಿಶ್ವವನ್ನೇ ಪರ್ಯಟನ ಮಾಡಿದವರು. ಅಂತಹ ಸದ್ಗುರು ಸಿದ್ಧಾರೂಢರ ಹಾಗೂ ಸದ್ಗುರು ಗುರುನಾಥ ರೂಢರ ಜ್ಯೋತಿ ಯಾತ್ರೆಯು ಹಾರುಗೇರಿಗೆ ಆಗಮಿಸಿದ್ದು ಪೂರ್ವ ಜನ್ಮದ ಪುಣ್ಯದ ಫಲ ಎಂದಿದ್ದಾರೆ. ಜ್ಯೋತಿ ಯಾತ್ರೆ ರಥಯಾತ್ರೆ ಪ್ರಾರಂಭವಾಗಿ ಇಂದಿಗೆ 36 ದಿನಗಳು ಸಂದಿವೆ. ಈ ರಥಯಾತ್ರೆ 56 ದಿನಗಳ ಪರ್ಯಂತರವಾಗಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಲ್ಲಿ ಸಂಚರಿಸಿ ಫೆಬ್ರವರಿ 18ನೇ ತಾರೀಕಿನಂದು ಜಗದ್ಗುರು ಸಿದ್ಧಾರೂಢರ ಪುಣ್ಯ ಸ್ಥಾನವಾಗಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಈ ರಥಯಾತ್ರೆಯನ್ನು ರಥಯಾತ್ರೆ ಜಗದ್ಗುರು ಸಿದ್ಧಾರೂಢರ ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿರುವ ಮುಖ್ಯ ಉದ್ದೇಶ ಹಾಗೂ ವಿಶೇಷತೆ ಜಗದ್ಗುರು ಸಿದ್ಧಾರೂಢರ ಜಯಂತ್ಯೋತ್ಸವ ಹಾಗೂ ಜಗದ್ಗುರು ಗುರುನಾಥಾರೂಢರ ಜಯಂತ್ಯೋತ್ಸವ ಹಾಗೂ ಜಗದ್ಗುರು ಸಿದ್ಧಾರೂಢರ ಕಥಾಮೃತವು ಜಗದ್ಗುರು ಸಿದ್ಧಾರೂಢ ಕಥಾಮೃತದ ಶತಮಾನೋತ್ಸವ ಈ ನಿಮಿತ್ತವಾಗಿಟ್ಟುಕೊಂಡು ಜಗದ್ಗುರು ಸಿದ್ಧಾರೂಢರ ರಥಯಾತ್ರೆಯನ್ನು ಪ್ರಾರಂಭ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ 4 ರಾಜ್ಯಗಳಲ್ಲಿ ಈ ರಥಯಾತ್ರೆ ಸಂಚರಿಸಿ ಜಗದ್ಗುರು ಸಿದ್ಧಾರೂಢರು ತಮ್ಮ ಜೀವಿತ ಅವಧಿಯಲ್ಲಿ ಸಾರಿದ ತತ್ವವನ್ನು, ಅಧ್ಯಾತ್ಮ ಅದ್ವೈತ ಚಿಂತನೆಯನ್ನು, ಅವರ ಸಾಧನೆಯನ್ನು ಈ ಯಾವ ರಾಜ್ಯದಲ್ಲಿ 4 ರಾಜ್ಯದಲ್ಲಿ ವಿತರಿಸುವುದೇ ಈ ಯಾವ ಜ್ಯೋತಿ ಯಾತ್ರೆಯ ಮುಖ್ಯ ಉದ್ದೇಶ. 4 ರಾಜ್ಯಗಳು ಯಾವ ರೀ? ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಹಾಗೂ ಗೋವಾ ಈ 4 ರಾಜ್ಯಗಳಲ್ಲಿ ಈ ರಥಯಾತ್ರೆ ಸಂಚಾರವಿದೆ. ಎಷ್ಟು ದಿನಗಳ ಪರ್ಯಂತ ಇದು? ಎಷ್ಟು ದಿನ? 56 ದಿನಗಳ ಪರ್ಯಂತರವಾಗಿ ಈ ಜ್ಯೋತಿ ಯಾತ್ರೆ. ಇದು 18ನೇ ತಾರೀಕು. ಅಲ್ಲಿ ಎಷ್ಟು ಜನ ಸೇರುವಂಥ ನಿರೀಕ್ಷೆ? ಫೆಬ್ರವರಿ 18ನೇ ತಾರೀಕಿನಂದು ವಿಶ್ವ ವೇದಾಂತ ಪರಿಷತ್ತನ್ನು ಜಗದ್ಗುರು ಸಿದ್ಧಾರೂಢರ ಶ್ರೀಮಠದಲ್ಲಿ ಜಗದ್ಗುರು ಸಿದ್ಧಾರೂಢ ಮಠದ ಎಲ್ಲ ಧರ್ಮದರ್ಶಿಗಳು ಹಾಗೂ ಎಲ್ಲ ಸದ್ಭಕ್ತರು ಕೂಡಿ ವಿಶ್ವ ವೇದಾಂತ ಪರಿಷತ್ತನ್ನು ಆಯೋಜನೆ ಮಾಡಿದ್ದಾರೆ. ಆ ಯಾವ ದಿವ್ಯ ಭವ್ಯವಾದ ವೇದಾಂತ ಕಾರ್ಯಕ್ರಮದಲ್ಲಿ ಸುಮಾರು 400ರಿಂದ 500 ಜನ ಮಹಾತ್ಮರು ನಮ್ಮ ದೇಶದ ಮೂಲೆ ಮೂಲೆಯಿಂದ ಹಾಗೂ ಈ ನಮ್ಮ ದೇಶ ಅಷ್ಟೇ ಅಲ್ಲದೆ ವಿದೇಶದಿಂದಲೂ ಕೂಡ ಅನೇಕ ಜನ ಮಹಾತ್ಮರು, ಸಾಧು ಸಂತರು, ಆರೂಢರು, ಅವಧೂತರು, ಜಗದ್ಗುರುಗಳು, ಮಹಾಮಂಡಲೇಶ್ವರರು, ತಪಸ್ವಿಗಳು, ಸಿದ್ಧರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಲಕ್ಷಾವಧಿ ಜನರು ಈ ಕಾರ್ಯಕ್ರಮದಲ್ಲಿ ಸೇರುವರು. ಯಾವ್ಯಾವ ರೀತಿಯ ಕಾರ್ಯಕ್ರಮ? ಈ ಯಾವ ಕಾರ್ಯಕ್ರಮದಲ್ಲಿ ಜಗದ್ಗುರು ಸಿದ್ಧಾರೂಢರ ಸಾಮೂಹಿಕ ಪಾರಾಯಣ ಹಾಗೂ ಜಗದ್ಗುರು ಸಿದ್ಧಾರೂಢರ ಒಂದು ಅಭಿಷೇಕ
ಹಾಗೂ ಪ್ರತಿನಿತ್ಯ ವೇದಾಂತ ಪರಿಷತ್ತಿನ ಕಾರ್ಯಕ್ರಮಗಳು ಹಾಗೂ ಜಗದ್ಗುರು ಸಿದ್ಧಾರೂಢರ ಹಾಗೂ ಜಗದ್ಗುರು ಗುರುನಾಥಾರೂಢರ ಪೂಜಾ ವೈಭವ ಅಲಂಕಾರ ಮಂಗಳಾರತಿ ಹಾಗೂ ಪ್ರತಿನಿತ್ಯ ಆಗಮಿಸಿದ ಮಹಾತ್ಮರಿಂದ ವೇದಾಂತ ಉಪದೇಶಾಮೃತಗಳು 7 ದಿನಗಳ ಪರ್ಯಂತರವಾಗಿ ನಡೆಯುತ್ತವೆ. ತಮ್ಮ ಹೆಸರು? ಹೆಸರು ಪೂರ್ಣಾನಂದ ಭಾರತೀ ಸ್ವಾಮಿಗಳು, ಸಾಧು ಸಂಸ್ಥಾನ ಸುಕ್ಷೇತ್ರ. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.